ನಾನು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ, 2-3 ದಿನಗಳೊಳಗಾಗಿ FIR ಆಗಲೇಬೇಕು. ಚಾರ್ಜ್ ಶೀಟ್ ಹಾಕಿ FIR ಹಾಕಿ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ಹೊರತರಬೇಕು, ಕಾನೂನು ಕ್ರಮ ಆಗಬೇಕು. ಇಲ್ಲ ಅಂತಂದ್ರೆ ಹೋರಾಟವನ್ನು ತಾವು ಎದುರಿಸಬೇಕಾಗ್ತದೆ. ನೀವು ರಕ್ಷಣೆ ಮಾಡ್ಲಿಕ್ಕೆ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಗೊತ್ತಿದೆ. 2016-17ರಲ್ಲಿ ITBT ಮಂತ್ರಿಗಳು ಯಾರಾಗಿದ್ರು? ಇವತ್ತು ಮಾತಾಡಿದ್ರೆ ಇಡಿ ಅವ್ರನ್ನ ಮಾತ್ರ ಯಾಕೆ ರೈಡ್ ಮಾಡಿದೆ ಅಂತೀರಿ? ಇಡಿ ಸರಿ, ಇಡಿ ಬಂದ ತಕ್ಷಣ ನಿಮಗೆ ಜ್ವರ ಬರುತ್ತೆ. ಯಾಕೆಂತಂದ್ರೆ ನೀವು ಅಂದ್ಕೊಂಡ್ಬಿಟ್ಟಿದ್ರಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರನ್ನ ಹ್ಯಾಂಡಲ್ ಮಾಡಿ ಕಳಿಸಿ ನಿಮ್ಮನ್ನು ರೇಡ್ ಮಾಡಿಸ್ತಾರೆ ಅಂತ. CBI ಬಂದ್ರೆ ಸಾಕು, ನಿಮ್ಮ ಆರೋಗ್ಯವೇ ಕೆಟ್ಟೋಗುತ್ತೆ. ಯಾಕೆ ನಿಮ್ಮ ಕಾಲದಲ್ಲಿ ಇಡಿ CBI ಇರಲಿಲ್ವಾ? ಅದು ಬೇರೆ ವಿಷಯ. ನಿಮ್ಗೆ ಏನು ಜ್ವರ ಆದರೂ ಬರಲಿ, ಕಾಯಿಲೆ ಆದರೂ ಬರಲಿ, ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ತಗೊಳ್ಳಿ, ನಮಗೆ ಅದು ಚಿಂತೆ ಇಲ್ಲ. ಆದರೆ SIT ನೀವೇ ಮಾಡಿದ್ದಲ್ಲ, ಈಗ ಯಾಕೆ ಚಾರ್ಜ್ ಶೀಟ್ ಆಗ್ತಾ ಇಲ್ಲ? ತಕ್ಷಣ ನೀವು ಚಾರ್ಜ್ ಶೀಟ್ ಹಾಕ್ಬೇಕು. ಜನತಾದಳದವ್ರು ಇದ್ದಾರೆ, ಅದರಲ್ಲಿ ಬರಲಿ ಬೆಳಕಿಗೆ. ಬನ್ನಿ. ಬಿಟ್ಕಾಯಿನ್ ಹೇಳ್ತಲ್ಲ, ಬಿಟ್ಕಾಯಿನ್ ನಾನು ಮಾತಾಡ್ತಿರೋದು. ಜನತಾದಳದವ್ರು ಇದ್ರು ಬರಲಿ, BJP ಅವರಿದ್ರು ಬರಲಿ, ಕಾಂಗ್ರೆಸ್ನವರಿದ್ರು ಬರಲಿ, ನಮಗೇನು ಚಿಂತೆ ಇಲ್ಲ. ತಪ್ಪಿತಸ್ಥರನ್ನು ರಕ್ಷಣೆ ಮಾಡುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡೋದಿಲ್ಲ. ಹೀಗಿದ್ದಾಗ ನೀವ್ಯಾಕೆ ಚಾರ್ಜ್ ಶೀಟ್ ಆಗ್ತಾ ಇಲ್ಲ? ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಹೇಳಿದೆ 16-17ರಲ್ಲಿ ಅಶೋಕ ಹೋಟೆಲ್ನಲ್ಲಿ ಒಂದು ಸೆಮಿನಾರ್ ನಡೆಯುತ್ತೆ. ಸೆಮಿನಾರ್ ಯಾವುದರ ಬಗ್ಗೆ ಅಂತಂದ್ರೆ, ಇದೇ ಬಿಟ್ಕಾಯಿನ್ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ವ್ಯವಹಾರಗಳಾಗತ್ತೆ. ಆ ಕಾರಣದಿಂದ ಇದರ ಬಗ್ಗೆ ಯುವಕರು ಸಿದ್ಧರಾಗಿರಬೇಕು. ಬಿಟ್ಕಾಯಿನ್ ಅನ್ನೋ ಇದೆಯಲ್ಲ, ಇದು ಕರೆನ್ಸಿ ಅಲ್ಲ, ಇದು ಆನ್ಲೈನ್ ಅಲ್ಲಿ ನಡೆಯತಕ್ಕಂಥದ್ದು. ಇದನ್ನ ಮೈನಿಂಗ್ ಮಾಡಬೇಕು. ವಾಟ್ ಈಸ್ ಮೈನಿಂಗ್ ಕಾಲ್ಡ್? ಇದು ಅವತ್ತು ಸೆಮಿನಾರ್ನಲ್ಲಿ ನಡೆಯತಕ್ಕಂಥ ಮಾತುಗಳು. ಇದನ್ನ ಇಟ್ ಈಸ್ ಅನ್ ಇಲ್ಲೀಗಲ್. ಆವತ್ತು ಸರ್ಕಾರ ಇದನ್ನ ಪ್ರೇರೇಪಣೆ ಮಾಡಬಾರ್ದಿತ್ತು. ಯಾರು ITBT ಮಂತ್ರಿಗಳಿದ್ರೋ ಅವರೇ ಸೆಮಿನಾರ್ ಮಾಡಿ ಇದನ್ನ ಕಾನೂನು ಬಾಹಿರವಾಗಿ ಪ್ರೇರೇಪಣೆ ಮಾಡ್ತಾರೆ ಅವತ್ತೊಂದು ದಿವಸ.